ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇವತ್ತು ಜೆಡಿಎಸ್ ಸಮಾವೇಶನ ಹಮ್ಮಿಕೊಳ್ಳಲಾಗಿರುತ್ತದೆ. ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಹಾಗೂ ಜೆಡಿಎಸ್ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಸರ್, ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ಕಿತ್ತೂರು ಕರ್ನಾಟಕ ಅಂತ ಹೇಳಿ ವಿಜಯಪುರದಲ್ಲಿ ಆಯೋಜನೆ ಮಾಡಿದ್ದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣ ಆಗಿದೆ ಸರ್. ಅಂದ್ರೆ ಇಲ್ಲೇ ಏನು ವಿಶೇಷ? ಇಲ್ಲ, ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇದು ರಾಜ್ಯದ ಮೂಲೆಗಳಲ್ಲೂ ಕೂಡ ಅನೇಕ ವಿಭಾಗಗಳಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತೆ ಜನತಾ ಸಮಾವೇಶ ಜೊತೆಯಲ್ಲಿ ಬೆಳ್ಳಿ ಹಬ್ಬ 25 ವರ್ಷ ಆಚರಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ತಗೊಂಡಿರ್ತಕ್ಕಂಥ ನಿರ್ಣಯ ಪಕ್ಷದ ವರಿಷ್ಠರು. ಇದು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಪಕ್ಷ ಪ್ಯಾನ್ ಕರ್ನಾಟಕ ರೀಜನ್ನಲ್ಲಿ ಎಲ್ಲ ಕಡೆ ಭಾಳ ಬಲವಾಗಿದೆ ಅಂತಕ್ಕಂಥದ್ದು ಬಹುಶಃ ಇವತ್ತು ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಸೇರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ಇವತ್ತು ವಿಜಯಪುರ ಜಿಲ್ಲೆ ನಮಗೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಜಿಲ್ಲೆ. ಜನತಾದಳ ಪಕ್ಷ ಭಾಳ ಸದೃಢವಾಗಿ ಗಟ್ಟಿ ಕಾರ್ಯಕರ್ತರು ಇರ್ತಕ್ಕಂಥ ಜಿಲ್ಲೆ. ಹಾಗಾಗಿ ಮುಂದಿನ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಕೋನದಿಂದನೂ ಕೂಡ ಈ ಭಾಗದಲ್ಲಿ ಹೆಚ್ಚಿನ ಸಂಘಟನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಣಯಕ್ಕೆ ಈ ಭಾಗದ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೇ ಬಿಜಾಪುರದಲ್ಲೇ ಜೆಡಿಎಸ್ಗೆ ಹೆಚ್ಚಿನ ನೆಲೆ ಇರುವಂಥದ್ದು. ಕಳೆದ ಬಾರಿನೂ ಹಿಂದಿನ ಸರ್ಕಾರದಲ್ಲಿ 2 ಜನ ಇಲ್ಲೇ ಆಯ್ಕೆಯಾಗಿದ್ರು, ಈ ಸರ್ತಿನ ಒಬ್ಬರಿದ್ದಾರೆ. ಆದರೆ ಕಾರ್ಯಕರ್ತರನ್ನ ಹುರಿದುಂಬಿಸೋ ಕೆಲಸ ಆಗ್ತಾ ಇಲ್ಲ ಅಂತ ಸರ್, ಬಹಳಷ್ಟು ವಿಳಂಬ ಆಗ್ತಾ ಇರುವಂಥದ್ದು. ಮತ್ತೆ ಸ್ಥಳೀಯ ನಾಯಕರಿಗೆ ಆದ್ಯತೆ ಸಿಗ್ತಾ ಇಲ್ಲ ಅನ್ನೋ ಆರೋಪಗಳು ಸರ್. ಇಲ್ಲ, ಈ ಹಿಂದೆಯೂ ಕೂಡ 2-3 ತಿಂಗಳ ಹಿಂದೆ ಸ್ವತಃ ನಾನೇ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೆ. ಇಲ್ಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳಿಗೆ ಬಸವನ ಬಾಗೇವಾಡಿ ಇರ್ಬೋದು, ನಾಗ್ಠಾಣ, ಈ ಬಹುಶಃ ಈ 2ನೇ ಹಂತದಲ್ಲಿ ಬರ್ತೇನೆ. ಇಂಡಿಗೆ ಬಂದಿದ್ದೇನೆ, ದೇವರಿಪಿರಿಗೆಗೆ ಬಂದಿದ್ದೇನೆ, ಸಿಂದಗಿನಲ್ಲಿ ಹಿಂದೆ ನಮ್ಮಲ್ಲಿ ಶಾಸಕರಿದ್ದಂಥವರು, ಬಬಲೇಶ್ವರಕ್ಕೂ ಬರ್ತೇನೆ, ಮುದ್ದೇಬಿಹಾಳಕ್ಕೂ ಬರ್ತೇನೆ. ಎಲ್ಲ ಕ್ಷೇತ್ರಗಳಿಗೂ ಬಂದು ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಓಟ್ ಎಷ್ಟೇ ಇರಲಿ ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ, ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಆ ದೃಷ್ಟಿಯಿಂದ ನಾವು ಸಂಘಟನೆ ಎಲ್ಲೂ ಕೂಡ ತಾರತಮ್ಯ ಮಾಡ್ದಿರಾ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥದ್ದು, ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ತಳಮಟ್ಟದಿಂದ ಮಾಡ್ತೇವೆ. ಸರ್, ಪ್ರತಿ ಚುನಾವಣೆಯಲ್ಲಿ ಹೇಗಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ವಿಜಯಪುರ ನಗರ ಕ್ಷೇತ್ರ, ಇಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಏನಂದ್ರೆ ಮುಂದಿನ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ನಿರ್ಧಾರ ಮಾಡಿ ಹಾಕ್ತಾರೆ. ಸೊ ಆ ರೀತಿ ಸಮಸ್ಯೆ ಆಗ್ತದೆ, ಕಾರ್ಯಕರ್ತರು ನಾವು ಇರಬೇಕೋ ಇರಬಾರ್ದು ಅನ್ನೋ ಗೊಂದಲ ಉಂಟಾಗುತ್ತೆ ಅಂತ ಹೇಳಿ. ಈಗ ಅಂತ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಾನೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. ಈಗಾಗಲೇ ನಾವು ಯಾತಕ್ಕೋಸ್ಕರ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಕಾರ್ಯಕರ್ತರು, ಯಾಕೆಂದರೆ ನಾಯಕರುಗಳು ಈ ಪಾರ್ಟಿನ ಬಿಟ್ಟು ಹೋಗಿರ್ಬೋದು. 2004ರಿಂದ ಇವತ್ತವರೆಗೂ ನೀವು ಹೇಳೋದಾದರೆ 54 ಜನ ಈ ಪಾರ್ಟಿನಲ್ಲಿ ಗೆದ್ದು ಶಾಸಕರಾಗಿ, ಸಚಿವರುಗಳಾಗಿ ಬಿಟ್ಟೋದ್ರೂ ಕೂಡ ಪಕ್ಷದ ಕಾರ್ಯಕರ್ತರು ಬಾವುಟ ಏನು ಹಿಡಿದಿದ್ದಾರೆ, ಬಹುಶಃ ಅವರು ಬಿಟ್ಟು ಹೋಗಿಲ್ಲ ಈ ಪಾರ್ಟಿನ. ಅಂಥ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ರಾಜ್ಯ ನಾಯಕರು ಒಟ್ಟಾಗಿ ಈ ಭಾಗದ ಎಲ್ಲ ಜಿಲ್ಲೆಯ ಮುಖಂಡರುಗಳು ಸೇರಿ ಪಾರ್ಟಿ ಕಟ್ತೇವೆ. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ವಿಚಾರದಲ್ಲೇ ಕೆಲವೊಂದು ಕಡೆ ಗೊಂದಲ ಇರುವಂಥದ್ದು. ಇಂಡಿ ಭಾಗದಲ್ಲಿ ತೊಳಿ ಬಸವನ ಬಾಗೇವಾಡಿ, ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಮಧ್ಯೆ ಗೊಂದಲ ಇರುತ್ತೆ ಪ್ರತಿ ಸರಿತೂ. ಆದ್ರೆ ಈ ಸರ್ತಿ ಮುಂಚೆನೇ ಟೈಅಪ್ ಆಗುತ್ತಾ ಹೇಗೆ ಅಂತ ಸರ್? ನೋಡಿ ಅಣ್ಣ, ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಪೋಸ್ಟ್ ಪೋಲ್ ಅಲಯನ್ಸ್ಗಳಾಗಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಇದೇ ಮೊದಲನೇ ಬಾರಿ ಕಳೆದ ಒಂದು 30-40 ವರ್ಷದ ಇತಿಹಾಸದಲ್ಲಿ ಪ್ರೀಪೋಲ್ ಅಲಯನ್ಸ್ಗೆ ನಾವು ಕಳೆದ ಲೋಕಸಭಾ ಚುನಾವಣೆಯಿಂದ ನಾವು ಒಂದು NDA ಮಿತ್ರಕೂಟದಲ್ಲಿ ಭಾಗವಾಗಿ ಸೇರ್ಕೊಂಡಿದ್ದೇವೆ. ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಮುಂದಿನ ಚುನಾವಣೆ ಸಂದರ್ಭದಲ್ಲಿ, ಈಗೇನು ಅದು ಚರ್ಚೆಗೆ ಬರ್ತಕ್ಕಂಥದ್ದೇನಿಲ್ಲ, ಈಗ ಅಪ್ರಸ್ತುತ ವಿಚಾರಗಳು ಬಂದಾಗ ಅವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ನಾಯಕರುಗಳು, ರಾಜ್ಯ ನಾಯಕರು, ನಮ್ಮ ವರಿಷ್ಠರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಮ್ಮತದಿಂದ ಒಟ್ಟಾರೆಯಾಗಿ NDA ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ನಾವು ಅಣ್ತಮ್ಮಂದರ ರೀತಿಯಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ದುಡಿತೇವೆ. ಯಾವುದು ಅನುಮಾನ ಬೇಡ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ.